ಯಾವುದೇ ಇರಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಿ, ಇಲ್ಲ ಅಂದ್ರೆ ಯಾವುದೇ ಪ್ಲೇಸ್ಮೆಂಟ್ ಟ್ರೈನಿಂಗ್ ಹೋಗಿ, ನಿಮ್ ಮುಂದೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂದ್ರೆ ನಿಮ್ಗೆ ಏನ್ ಬೇಕು? ಆಪ್ಟಿಟ್ಯೂಡ್ ರೀಸನಿಂಗ್ ಬೇಕು. ಸೊ ಫೋಕಸ್ ಆನ್ ಆಪ್ಟಿಟ್ಯೂಡ್ ರೀಸನಿಂಗ್ ಇಂಗ್ಲಿಷ್ 3 ಸಬ್ಜೆಕ್ಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಯಾವುದೇ ಇಂಟರ್ವ್ಯೂ ಅಲ್ಲಿ ಕ್ರ್ಯಾಕ್ ಮಾಡ್ಕೊಡ್ತೀರಾ. ಇಲ್ಲಿವರೆಗೆ ಕಲ್ತಿದ್ರ ಆಪ್ಟಿಟ್ಯೂಡ್ ಎಲ್ಲಾದ್ರೂ ಕೇಳಿದ್ರ? ನಾರ್ಮಲ್ ಮ್ಯಾಥಮೆಟಿಕ್ಸ್ ಆದ್ರೂ ಬರ್ತಿತ್ತಾನೆ? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬಂದ್ರೆ ಸಾಕು, ಉಳ್ಕಿದ್ ನಾನು ಮಾಡಿಸ್ತೇನೆ. ರೇಷಿಯೋ ಅಂದ್ರೆ ಏನು ನನಗೆ? ಇವಾಗ ನಾನು ಯಾವುದೇ ರೇಷಿಯೋ ಹಾಕ್ಬೇಕಂದ್ರೆ ಹೆಂಗ್ ಹೇಳ್ತೇನೆ? A:, ರೈಟ್. ಇದಕ್ಕೆ ಹೆಂಗ್ ಬರಿಬೋದು ನಾನು? ಇನ್ನೊಂಥರ A/B ಬರಿಬೋದಾ? ಎಷ್ಟ? ಇವಾಗ ನಾನು ಫಸ್ಟ್ ಡಿಸ್ಕಸ್ ಮಾಡೋಣ. ಏಜಸ್ ಅಂತ ತಗೊಳ್ಳಿ. ಒಂದು ಕಾನ್ಸೆಪ್ಟ್ ಇದರಲ್ಲಿ ಟೋಟಲ್ ನಿಮಗೆ ಆಪ್ಟಿಟ್ಯೂಡ್ ಅಲ್ಲಿ 12 to 13 ಚಾಪ್ಟರ್ಸ್ ಇದೆ, ರೀಸನಿಂಗ್ ಅಲ್ಲಿ 12 to 13 ಚಾಪ್ಟರ್ಸ್ ಇದೆ, ರೈಟ್. ಅದರಲ್ಲಿ ಇದು ಒಂದು ಚಾಪ್ಟರ್. ಅಂಡ್ ಏಜಸ್ ಕಂಪಲ್ಸರಿ 1 ಇಲ್ಲ 2 ಕ್ವಶನ್ ಕೇಳ್ತಾನೆ. ಏಜಿಗೆ ಬೇಸಿಕ್ ಕ್ವಶನ್ಸ್ ಕೇಳೋದು, ರೈಟ್. ಪ್ರಾಬ್ಲಮ್ಸ್ ಆನ್ ಏಜಸ್. ಫಸ್ಟ್ ಏನ್ ಕೇಳ್ತಾನೆ? ದ ಪ್ರೆಸೆಂಟ್ ಏಜ್ ಆಫ್ ಸಮೀರ್ ಅಂಡ್ ಆನಂದ್ ಇನ್ ದ ರೇಷಿಯೋ ಆಫ್ 5:4, ರೈಟ್, ರೆಸ್ಪೆಕ್ಟಿವ್ಲಿ 3 year hence. 3 year hence ಅಂದ್ರೆ ಏನಾಗುತ್ತೆ? ಇವಾಗ ಹೆನ್ಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಹೋಗ್ತಾ ಇದ್ದಿದ್ದು. ಎಗೋ ಬಂದಾಗ ಏನಾಗುತ್ತೆ? ನನಗೆ ಪಾಸ್ಟ್ ಅಲ್ಲಿ ಹೋಗಿದ್ದು, ರೈಟ್. ಇವಾಗ ಹೆನ್ಸ್ ಅಂತಿದ್ದಾನೆ, ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ ಎಷ್ಟು ಅಂತ ಹೇಳಿದಾನೆ. ಇವಾಗ 11:9. 3 ವರ್ಷ ಆದ್ಮೇಲೆ ಎಷ್ಟಾಗಿದೆ ಅಂತ ಹೇಳಿದಾನೆ? ಒಂದು 11:9. ಹಾಗಾದ್ರೆ ವಾಟ್ ಈಸ್ ದ ಆನಂದ್ ಪ್ರೆಸೆಂಟ್ ಏಜ್ ಅಂತ ಕೇಳಿದಾನೆ. ಇವಾಗ ಆನಂದ್ ಪ್ರೆಸೆಂಟ್ ಏಜ್ ಅಂತ ಕೇಳಿದಾನೆ. ಆನಂದ್ ಎಷ್ಟಿದೆ ರೇಷಿಯೋದಲ್ಲಿ? ನನಗೆ ಆನಂದ್ ಎಷ್ಟಿದೆ ಪ್ರೆಸೆಂಟ್ ಅಲ್ಲಿ? ರೈಟ್. ಫ್ಯೂಚರ್ ಅಲ್ಲಿ ಎಷ್ಟು ಹೋಗಿದ್ದಾನೆ? ಅದು ಎಷ್ಟು ಇಯರ್ ಆದ್ಮೇಲೆ ಹೋಗಿದ್ದಾನೆ? ಕ್ಯಾಲ್ಕುಲೇಷನ್ ಏನು ಮಾಡಬೇಡಿ. ಇಲ್ಲಿ ಎಷ್ಟಿದೆ ನನಗೆ ಇವಾಗ? 4 ಮಲ್ಟಿಪಲ್ ಚೆಕ್ ಮಾಡಿ. ಆಪ್ಷನ್ ಅಲ್ಲಿ ಯಾವ್ದಿದೆ ನಂದು? 4 ಮಲ್ಟಿಪಲ್ ಚೆಕ್ ಮಾಡಿ. ಆಪ್ಷನ್ ಅಲ್ಲಿ ಯಾವ್ದಿದೆ? ಮಲ್ಟಿಪಲ್ ಆಫ್ 4 ಟೇಬಲ್ ಓದಿ. 4 ಅಲ್ಲಿ A ಇದೆ, 24 ಇದೆ ನನಗೆ. ಇನ್ನೊಂದು ಎಲ್ಲಿದೆ ಮತ್ತೆ? 2 ಆಪ್ಷನ್ ಇದೆ. ಇಲ್ಲಿ ಒಂದೇ ಆಪ್ಷನ್ ಇದೆ. ಎಕ್ಸಾಂಪಲ್ ಇದು 42 ಇತ್ತು ಅಂತ ತಿಳ್ಕೊಳ್ಳಿ. ಇವಾಗ ನಾನು ಒಂದೇ ಆಪ್ಷನ್ 24 ಆಗುತ್ತೆ, ನನ್ನ ಆನ್ಸರ್ ಅದೇ ಆಗುತ್ತೆ ಅವಾಗ. ಯಾಕಂದ್ರೆ ರೇಷಿಯೋದಲ್ಲಿ ಮಲ್ಟಿಪಲ್ ಎಷ್ಟಾಗಿದೆ? ನನಗೆ 4 ಆಗಿದೆ. ಅಂದ್ರೆ ಇದರಲ್ಲಿ ಯಾವ್ದು ಮಲ್ಟಿಪಲ್ ಆಫ್ 4 ಬರುತ್ತೆ ಅದೇ ಆನ್ಸರ್ ಬರುತ್ತೆ ನನಗೆ. ಇವಾಗ ಮಲ್ಟಿಪಲ್ ಆಫ್ 4 ಇದು 42 ಇತ್ತು ಅಂದ್ರೆ ಒನ್ಲಿ 24 ಆಯ್ತು ನನ್ನ ಆನ್ಸರ್. ಇಲ್ಲ ಇದು 27 ಇತ್ತು, ಇಲ್ಲ 26 ತಗೊಳ್ಳಿ, ಇದು 40 ಇತ್ತು, ಅವಾಗ ಆನ್ಸರ್ ಏನಾಗುತ್ತೆ ನನಗೆ? ಬಟ್ ಇವಾಗ 2 ಆಪ್ಷನ್ ಬಂದಿದೆ ನನಗೆ, ಕರೆಕ್ಟ್. 2 ಆಪ್ಷನ್ ಬಂದಾಗ ಒಂದೇನಿದೆ? ಒಂದು 24 ಇದೆ, ಇನ್ನೊಂದು ಎಷ್ಟಿದೆ ನಂದು? ಇವಾಗ ರೇಷಿಯೋ ಎಷ್ಟು ಇಯರ್ ಆದ್ಮೇಲೆ ಅಂತ ಹೇಳಿದಾನೆ ಮತ್ತೆ? ಅಂದ್ರೆ +3 ಮಾಡ್ಬೇಕು ಇಬ್ರಿಗೂ ನಾನು. ಇದೆಷ್ಟಾಯ್ತು? 3 ವರ್ಷ ಆದ್ಮೇಲೆ ಅವ್ನು ಏಜ್ ಎಷ್ಟು ಅಂತ ಹೇಳಿದಾನೆ? ಇವಾಗ 3 ವರ್ಷ ಆದ್ಮೇಲೆ ಅವ್ನು ಎಷ್ಟು ಅಂದ್ರೆ? ಆನಂದ್ 9 ಪಾರ್ಟ್ಸ್ ಅಂದ್ರೆ ಇವೆರಡರಲ್ಲಿ 9 ಮಲ್ಟಿಪಲ್ ಯಾವ್ದಿದೆ ನಂದು? ಆನ್ಸರ್ ಏನಾಯ್ತು ನಂದು? ಇವಾಗ 27 ಅಂದ್ರೆ ಆನ್ಸರ್ ಏನ್ ಬಂದ್ ನಂದು? ಇಷ್ಟೇ, ಏನು ಕ್ಯಾಲ್ಕುಲೇಷನ್ ಮಾಡಿಲ್ಲ. ಒನ್ಲಿ ಏನ್ ಮಾಡಿದ್ ನಾನು? ಮಲ್ಟಿಪಲ್ ಚೆಕ್ ಮಾಡಿದ್ದು. ಇದು ಏಜಸ್ ಅಲ್ಲಿ. ಅರ್ಥ ಆಯ್ತಲ್ರಿಗೂ? ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವಶನ್ ನೀವು ಹೇಳಿ ಇವಾಗ ಆನ್ಸರ್ ಇದ್ರದ್ದು. ನೀವ್ ಯಾವ್ದೇ ಒಂದು ಇಂಟರ್ವ್ಯೂ, ಕ್ಯಾಂಪಸ್ ಇಂಟರ್ವ್ಯೂ ಇಲ್ಲ ಏನೇ ಗವರ್ಮೆಂಟ್ ಎಕ್ಸಾಮ್ಸ್ ಹೋದ್ರು, ಸೊ ವರ್ಬಲ್ ಎಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ವರ್ಬಲ್ ಎಬಿಲಿಟಿ ಅಂದ್ರೆ ಏನು ನಿಮ್ ಪ್ರಕಾರ? ಕ್ಯಾನ್ ಎನಿವನ್ ಆನ್ಸರ್ ಮೀ? ಓಕೆ, ಸೊ ಇವಾಗ ಯಾವುದೇ ಒಂದು ಭಾಷೆ ನಾವು ಕಲಿಬೇಕಂದ್ರು ಅದ್ರ ವರ್ಬಲ್ ಎಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ವರ್ಬಲ್ ಎಬಿಲಿಟಿ ಅಂದ್ರೆ ರೀಡಿಂಗ್, ಸ್ಪೀಕಿಂಗ್, ರೈಟಿಂಗ್, ಲಿಸ್ನಿಂಗ್, ಇದೆಲ್ಲ ವರ್ಬಲ್ ಎಬಿಲಿಟಿ ಆಗುತ್ತೆ. ಸೊ ನೀವು ಎನಿ ಲ್ಯಾಂಗ್ವೇಜ್ ಏನಾದ್ರೂ ಕಲಿಬೇಕಂದ್ರೆ ವರ್ಬಲ್ ಎಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ವ್ಯಾಕರಣ, ಅದರ ಗ್ರಾಮೆಟಿಕಲ್ ಸೆನ್ಸು, ಸೆಂಟೆನ್ಸ್ ಫಾರ್ಮೇಶನ್, ಬೇಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ವಿದೌಟ್ ದಿಸ್ ನೀವು ಯಾವ ಲ್ಯಾಂಗ್ವೇಜ್ ಕಲಿಯಕ್ಕಾಗಲ್ಲ. ಓಕೆ, ಸೊ ವರ್ಬಲ್ ಎಬಿಲಿಟಿ ಏನಂದ್ರೆ ಇಟ್ ಇಸ್ ಅ ಕೆಪಾಸಿಟಿ ಟು ಯೂಸ್ ಎನಿ ಲ್ಯಾಂಗ್ವೇಜ್ ಎಫೆಕ್ಟಿವ್ಲಿ. ಓಕೆನಾ? ಸೊ ನೀವು ಯಾವ್ದೇ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಂದ್ರೂ ಯು ಶುಡ್ ನೋ ದ ಬೇಸಿಕ್ಸ್. ಓಕೆ, ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ, ಆಂಟೋನಿಮ್ಸ್ ಅಂದ್ರೆ ವಿರುದ್ಧ ಪದ. ಓಕೆ, ನಥಿಂಗ್ ಬಟ್ ಸಮಾನಾರ್ಥಕ ಪದ ಅಂಡ್ ವಿರುದ್ಧ ಪದ. ಓಕೆ, ಸೊ ಸಿನಾನಿಮ್ಸ್ ಅಂದ್ರೆ ಎನಿ ವರ್ಡ್, ಅಂದ್ರೆ ಯಾವ್ದಾದ್ರು ಒಂದ್ ವರ್ಡ್ ಈಕ್ವಲ್ ಮೀನಿಂಗ್ ಅಂದ್ರೆ ಸೇಮ್ ಮೀನಿಂಗ್ ಇರುವಂತದ್ದು. ಸಮ್ ವರ್ಡ್ಸ್ ವಿಚ್ ಕಮ್ಸ್ ಅಂಡರ್ ದ ಸೇಮ್ ಗ್ರೂಪ್. ಓಕೆ, ಅಂದ್ರೆ ವಿಚ್ ಇಸ್ ಐಡೆಂಟಿಕಲ್ ಟು ದ ಸೆನ್ಸ್ ಅಂಡ್ ಯೂಸೇಜ್ ವಿತ್ ಒನ್ ಅನದರ್. ಫಾರ್ ಎಕ್ಸಾಂಪಲ್, ಇವಾಗ ಈ ಬ್ಲೆಸ್ಸಿಂಗ್ ಅಂತ ವರ್ಡ್ ತಗೊಳ್ಳೋಣ. ಬ್ಲೆಸ್ಸಿಂಗ್ ಗೆ ಅಂದ್ರೆ ಆಶೀರ್ವಾದ. ಇನ್ನೊಂದ್ ಏನ್ ವರ್ಡ್ ಯೂಸ್ ಮಾಡ್ಬೋದು ಬ್ಲೆಸ್ಸಿಂಗ್ ಗೆ? ಬ್ಲೆಸ್ಸಿಂಗ್ ಏನಂದ್ರೆ ಒಬ್ರಿಗೆ ಆಶೀರ್ವಾದ ಮಾಡೋದು, ಒಳ್ಳೇದ್ ಬಯಸೋದು, ಗುಡ್ ವಿಶಸ್ ಮಾಡೋದು, ಇದನ್ನ ಹೇಳ್ತಾರೆ. ಸೊ ಅದಕ್ಕೆ ಈಕ್ವಲೆಂಟ್ ವರ್ಡ್ ಬಂದ್ಬಿಟ್ಟು ಗುಡ್ ವಿಶಸ್, ಪ್ರೇಸ್. ಅದೇ ಆಂಟೋನಿಮ್ಸ್ ಅಂದ್ರೆ ಏನು? ಆಪೋಸಿಟ್ ವರ್ಡ್ಸ್, ಕಾಂಟ್ರರಿ ವರ್ಡ್ಸ್. ಸೊ ಅದಕ್ಕೆ ಆಪೋಸಿಟ್ ವರ್ಡ್ ಹೇಳ್ಬೇಕಂದ್ರೆ ಏನು? ಈವಿಲ್ ಥಾಟ್ಸ್, ಬ್ಯಾಡ್ ವಿಶಸ್. ಅದೇ ಆಂಟೋನಿಮ್ಸ್ ಅಂದ್ರೆ ಅದಕ್ಕೆ ಆಪೋಸಿಟ್ ವರ್ಡ್ ನ ಹೇಳ್ಬೇಕು ನೀವು. ಓಕೆ, ಫಸ್ಟ್ ಹೌ ಯು ಗ್ರಾಟಿಟ್ಯೂಡ್ ಯೋರ್ ಸೆಲ್ಫ್. ಸೊ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀವು ಡೋರ್ ಓಪನ್ ಮಾಡ್ತೀರಾ, ದ ಫಸ್ಟ್ ಥಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡೋರ್ ಓಪನ್ ಮಾಡಿದಾಗ ಏನಂತ ಕರಿಬೇಕು? ಸೊ ಕ್ಯಾನ್ ಐ ಕಮ್ ಇನ್ ಸರ್ ಅಂತ ಕೇಳ್ಬೇಕು. ಕ್ಯಾನ್ ಐ ಕಮ್ ಇನ್ ಮ್ಯಾಮ್ ಅಂತ ಕೇಳಿ. ಸೊ ಒನ್ಸ್ ಯು ಎಂಟರ್ ಇನ್ ಟು ದ ರೂಮ್,
ಸೊ ಮೇಡಮ್ ಕುತ್ಕೊಂಡಿರ್ತಾರಲ್ಲಿ ಅಥವಾ ಸರ್ ಕುತ್ಕೊಂಡಿರ್ತಾರಲ್ಲಿ, ಸೊ ವಾಟ್ ಯು ಡೂ ಇಟ್, ಹೆಲೋ ಅಂತ ಶೇಕ್ ಹ್ಯಾಂಡ್ ಕೊಡ್ಬೇಕು. ಹೇಗ್ ಕೊಡ್ತೀರಾ ಶೇಕ್ ಹ್ಯಾಂಡ್ ಹೇಳಿ, ಹೆಂಗ್ ಕೊಡ್ತೀರಾ? ಎಸ್. ಸೊ ಹೇಗ್ ಕೊಡ್ಬೇಕು ಶೇಕ್ ಹ್ಯಾಂಡ್, ಹೇಗ್ ಕೊಡ್ಬೇಕು ಶೇಕ್ ಹ್ಯಾಂಡ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಕಾನ್ಫಿಡೆನ್ಸ್ ಹೇಗ್ ಬಿಲ್ಟ್ ಮಾಡ್ತೀರಾ, ಫಸ್ಟ್ ಶೇಕ್ ಹ್ಯಾಂಡ್ ಮೇಲೆ ಬಿಲ್ಟ್ ಮಾಡ್ತೀರಾ, ದೆನ್ ಯು ವಿಲ್ ಸ್ಟಾರ್ಟ್ ವಿತ್ ಯು ಆರ್ ಟೆಲ್ಲಿಂಗ್ ಯೋರ್ ಸೆಲ್ಫ್, ಹಾಯ್ ಸರ್, ಐ ಆಮ್ ಗೌತಮಿ ಹಿಯರ್. ದೆನ್ ಯು ವಿಲ್ ಟೆಲ್ ಲೈಕ್ ವಾಟ್ಸ್ ಯುವರ್ ಬ್ಯಾಕ್ ಗ್ರೌಂಡ್, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಎಲ್ಲಿ ನಿಮ್ಮ ಕ್ವಾಲಿಫೈ ಎಲ್ಲಿ ಆಗಿದ್ದೀರಾ, ವಾಟ್ಸ್ ಯುವರ್ ಕಾಲೇಜ್, ಸೊ ವೇರ್ ಆರ್ ಯು ಫ್ರಮ್, ಎಲ್ಲ ಪ್ರತಿಯೊಂದು ಪ್ರೆಸೆಂಟ್ ಮಾಡಬೇಕು. ದೆನ್ ಕಮ್ಸ್ ಅಂಡರ್ ಫ್ಯಾಮಿಲಿ. ಫ್ಯಾಮಿಲಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಯು ಹ್ಯಾವ್ ಟು ಸೇ ಯುವರ್ ಸಿಬ್ಲಿಂಗ್ಸ್ ಆಸ್ ವೆಲ್. ಓಕೆ, ಸೊ ಆಫ್ಟರ್ ದಟ್ ವಾಟ್ ಯು ವಿಲ್ ಟೆಲ್, ಜಸ್ಟ್ ಟೆಲ್ ಸಮಥಿಂಗ್ ನ್ಯೂ. ಪ್ರೆಸೆಂಟಬಲ್ ಶುಡ್ ಬಿ ನ್ಯೂ. ಅವ್ರು ಹೇಳ್ಬೇಕು ಲೈಕ್ ನೆಕ್ಸ್ಟ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಟು, ಅವ್ರು ಏನ್ ಹೇಳ್ಬೇಕು ಅಂತಂದ್ರೆ ಓ ಯು ಆರ್ ಸೆಲೆಕ್ಟೆಡ್ ಅಷ್ಟೇ. ನೆಕ್ಸ್ಟ್ ನಿಮ್ಗೆ ವರ್ಡ್ಸೇ ಬೇಡ, ನಥಿಂಗ್ ಎಲ್ಸ್. ಸೊ ದಟ್ ಈಸ್ ವಾಟ್ ವಿ ನೀಡ್. ದೆನ್ ಡ್ರೆಸ್ಸಿಂಗ್ ಸೆನ್ಸ್. ಡ್ರೆಸ್ಸಿಂಗು ನೀನು ಒಂದು ನಾರ್ಮಲ್ ಶೂಸ್, ದೆನ್ ನಾರ್ಮಲ್ ಪ್ಯಾಂಟ್, ಕಿತ್ತೋಗಿರೋ ಪ್ಯಾಂಟ್ ಇದೆಲ್ಲ ಹಾಕೊಂಡು ಹೋದ್ರೆ ಮುಗಿತಲ್ಲಿಗೆ. ಓಕೆ, ಯು ಹ್ಯಾವ್ ಟು ಬಿ ವೆರಿ ಫಾರ್ಮಲ್. ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ಕೊಂಡಿರೋದಕ್ಕೆ ಯು ಹ್ಯಾವ್ ಟು ಬಿ ಅ ಬಾಡಿ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಇರಬೇಕು. ದೆನ್ ಇಂಟ್ರಾಕ್ಷನ್ಸ್, ದೆನ್ ಎವ್ರಿಥಿಂಗ್ ವಿಲ್ ಅಗೇನ್ ಕ್ವಿಕ್ ಆನ್ಸರ್ಸ್ ಇರುತ್ತೆ. ಓಕೆನಾ? ಬಾಡಿ ಲ್ಯಾಂಗ್ವೇಜ್ ಆದ್ಮೇಲೆ ಏನ್ ಬರ್ಬೇಕು, ಲ್ಯಾಂಗ್ವೇಜ್. ನಿಮಗ್ ಕನ್ನಡ ಬರುತ್ತೋ ಇಂಗ್ಲಿಷ್ ಬರುತ್ತೋ, ಯು ಹ್ಯಾವ್ ಟು ಕಾನ್ಫಿಡೆನ್ಸ್ ಇನ್ ದ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಏನೇ ಆದ್ರೂ ಯು ಹ್ಯಾವ್ ಟು ಬಿ ವೆರಿ ಬೋಲ್ಡ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಯಾರಾದ್ರೂ ಇವಾಗ ಕಾನ್ಫಿಡೆಂಟ್ ಇದ್ದೀರಾ ಇಲ್ಲಿ ಬಂದು ಒಂದ್ ಸ್ವಲ್ಪ ಆಕ್ಟಿಂಗ್ ಮಾಡೋದಿಕ್ಕೆ? ಓಕೆ, ಕಮ್ ಇನ್. ನಾನು ಕನ್ನಡದಲ್ಲಿ ಕಲಿತ ನೀನು ಕನ್ನಡದಲ್ಲಿ ಆನ್ಸರ್ ಮಾಡ್ಬೇಕು. ಇದು ತಿಳ್ಕೊ. ನಾನು ಇಂಗ್ಲೀಷಲ್ಲಿ ಕಲಿತ ನೀನು ಇಂಗ್ಲೀಷಲ್ಲೇ ಕೇಳು ಮಾಡ್ತಾರೆ. ಇಲ್ಲ ನಾನು ಇಂಗ್ಲೀಷಲ್ಲಿ ಕಲಿತು ಕನ್ನಡದಲ್ಲಿ ಮಾತಾಡೋದು ಓಕೆ, ನಾನು ಕನ್ನಡದಲ್ಲಿ ಕಲಿ ಇಂಗ್ಲೀಷಲ್ಲಿ ಮಾತಾಡೋಕೆ ಹೋದ್ರೆ ಮಾತಾಡ್ಬೇಡ. Tell me about yourself. I myself graduated from MBA in Rajasthan. Today I am glad to hear English on you. I have completed diploma and I have one sibling. Who your favorite person? Although How many course made? ಇದರಲ್ಲೇ ಕ್ವಶನ್ ಫಾರ್ಮ್ ಬರುತ್ತೆ. ನೀನು ಏನು ಹೇಳ್ತೀಯಾ ನಿಮ್ಮ ಮೇಲೆ ನಾನು ಕ್ವಶನ್ ಕೇಳ್ತೀನಿ. 856 career goals, 131 international goals, for 650 goals. We have 3 major trophies in national team, Champions League, Ballon d'Or, and How many goal balls yes? and 8 golden boots. 2 from Middle East and 4 from Europe and 1 from. Thank you. ಎಷ್ಟು ಕಾನ್ಫಿಡೆಂಟ್ ಇದ್ರೆ ಸಾಕು ನನಗೆ. Claps. So we given one sample of a resume here. ಮುಂಚೆ ಎಲ್ಲಾನು 2 ಪೇಜ್ 3 ಪೇಜ್ ರೆಸ್ಯೂಮ್ ಪ್ರಿಪೇರ್ ಆಗ್ತಿತ್ತು. ಅದ್ ಹೆಂಗಂತಂದ್ರೆ ತುಂಬಾನೇ ಲೆಂದಿ ಟೈಮ್ ಇರುತ್ತೆ ನೋಡ್ಲಿಕ್ಕೆ. ಇವಾಗ ಹೆಂಗಾಗಿದೆ, ಒಂದು ಜಾಬ್ ಪೊಸಿಷನ್ ಅಂದ್ರೆ 1000 ಜನ ನಿಲ್ತಿದ್ದಾರೆ, ಯಾರ ಹತ್ರನೂ ಟೈಮ್ ಇಲ್ಲ. ಒಂದ್ ಗ್ಲಾನ್ಸ್ ಅಲ್ಲಿ ಗೊತ್ತಾಗ್ಬೇಕು ಈ ರೆಸ್ಯೂಮ್ ಏನಿದೆ ಅಂತ. ಸೊ ಟೆಕ್ನಿಕಲಿ ಯುವರ್ ರೆಸ್ಯೂಮ್ ಶುಡ್ ಬಿ ಇನ್ 1 ಪೇಜ್ ಅಷ್ಟೇ ಸಾಕು. ಯಾಕಂದ್ರೆ ಯಾರು 2-3 ಪೇಜ್ ಟರ್ನ್ ಮಾಡ್ತಾ ನೋಡ್ತಾ ಕೂತ್ಕೊಳ್ಳಲ್ಲ. ಇಂಟರ್ವ್ಯೂ ಇದ್ದವ್ರಿಗೆ ಟೈಮ್ ಕೊಟ್ಟಿರ್ತಾರೆ 1 hour ಅಲ್ಲಿ 60 ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ಬೇಕು ಅಂತ. ಸೊ ಅವ್ರಿಗೂ ಫಾಸ್ಟ್ ಆಗಿ ಮುಗಿಸೋದಿರತ್ತೆ. ಅರ್ಥ ಆಯ್ತಲ್ಲ? ಸೊ ರೆಸ್ಯೂಮ್ ಅಂತ ಬಂದಾಗ ಫಸ್ಟ್ ಥಿಂಗ್ ನಿಮ್ ಇಮೇಜ್ ಆಡ್ ಮಾಡಿ. ವೈ ಇಮೇಜ್ ಇಸ್ ಇಂಪಾರ್ಟೆಂಟ್. ಅದು ಮತ್ತೆ ಪ್ರೊಫೆಷನಲಿ ಡ್ರೆಸ್ ಕೋಡ್ ಎಲ್ಲ ಹಾಕೊಂಡು ಫೋಟೋ ತಕೊಂಡು ಹಾಕಿ. ಅಲ್ಲಿ ಎಲ್ಲಾದ್ರೂ ನಿಂತಿರೋದು, ಗಾರ್ಡನ್ ಅಲ್ಲಿ ನಿಂತಿರೋದು ಆ ತರದೆಲ್ಲ ಫೋಟೋ ಹಾಕ್ಬಾರ್ದು. ಅರ್ಥ ಆಯ್ತಲ್ಲ? ಯಾಕಂದ್ರೆ ಅದೇ ಪ್ರೆಸೆಂಟ್ ಫಸ್ಟ್ ನೋಡೋದೇ ಅದನ್ನ. ರೆಸ್ಯೂಮ್ ಅಂತ ಬಂದ್ರೆ ಫಸ್ಟ್ ನೋಡ್ತಾರೆ ಅದನ್ನ. ಸೊ ನೀವು ಫಾರ್ಮಲಿ ಒಂದ್ ಡ್ರೆಸ್ ಹಾಕೊಂಡ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಅಲ್ಲಿ ಅಬೌಟ್ ಮೀ ಅಂದಾಗ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸು ಮತ್ತೆ ನಿಮ್ ಕಮಾಂಡಿಂಗ್ ಸ್ಕಿಲ್ಸ್ ಅಲ್ಲಿ ಇಂಡಿಕೇಟ್ ಮಾಡಿ ಅದರಲ್ಲಿ. ದೆನ್ ನಿಮ್ ಎಜುಕೇಶನ್, ಯಾವ ಕಾಲೇಜಿಂದ ಓದಿದೀರಾ ಏನು ಅನ್ನೋದು.
ಎಕ್ಸ್ಪೀರಿಯನ್ಸ್ ಅಂತ ಬಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರಲ್ಲ. ಡಿಪ್ಲೊಮಾ ಫೈನಲ್ ಸೆಮ್ ಇರುವಾಗ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಪ್ರಾಜೆಕ್ಟ್ ಇರುತ್ತೆ. ನೀವೀಗ ಇದಕ್ಕೆ ಹೋಗ್ತಿರಲ್ಲ ಇಂಟರ್ನ್ಶಿಪ್ ನೆಕ್ಸ್ಟ್ ಸೆಮಿಸ್ಟರ್, ಅದನ್ನ 6 ಮಂತ್ ಎಕ್ಸ್ಪೀರಿಯನ್ಸ್ ಅಂತ ಮಾತಾಡ್ಬೋದು ನೀವು. ಅದನ್ನ ಆಡ್ ಮಾಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ. ಓಕೆ, ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಆಡ್ ಮಾಡುವಾಗ ನಿಮ್ಮ ಕಂಪ್ನಿಯಲ್ಲಿ 6 ತಿಂಗಳು ಏನ್ ಕಲ್ಸಿದ್ದಾರೆ ಅದ್ರಲ್ಲಿ ನಿಮ್ಗೆ ಯಾವ ತುಂಬಾ ಇಂಟ್ರೆಸ್ಟ್ ಇತ್ತು, ಬಟ್ ಏನ್ ಕಲ್ತಿದ್ದೀರಾ ಅದನ್ನ ಪಾಯಿಂಟ್ ಅನ್ನ ಇಂಡಿಕೇಟ್ ಮಾಡಿ. ಕಂಪ್ನಿ ಹೆಸರು ಮತ್ತೆ ಇದ್ರ ಮೇಲೆ ವರ್ಕ್ ಮಾಡಿದೀನಿ. ಇವಾಗ ನಮ್ಗೆ ಏನಂದ್ರೆ ಮೆಕ್ಯಾನಿಕಲ್, ಈಗ ಆಟೋ ಕ್ಯಾಡ್ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ನೀವು ಡಿಸೈನಿಂಗ್ ಬಗ್ಗೆ ಮಾತಾಡ್ಬೇಕಲ್ಲಿ. ಅರ್ಥ ಆಯ್ತಲ್ಲ? ಈಗ ಆಟೋ ಕ್ಯಾಡ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ನೀವು ಮಷಿನ್ ಇದ್ರ ಮೇಲೆ ಅಥವಾ ಬೇರೆದೇನಾದ್ರೂ ಹಾಕಿದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಫೇಲ್ ಆಗತ್ತೆ. ಅವ್ರದ್ದು ರಿಕ್ವೈರ್ಮೆಂಟ್ ಇರೋದು ಡಿಸೈನಿಂಗ್ ಇಂಜಿನಿಯರ್. ನೀವು ಮಷಿನ್ ರಿಲೇಟೆಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಲ್ಲಿ ಬರ್ದಾಗ ಅಲ್ಲಿ ಮೇ ಬಿ ಪ್ರೊಫೈಲ್ ಮೇ ರಿಜೆಕ್ಟ್. ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಡ್ತಾರೆ ಯಾವುದೇ ಇಂಟರ್ವ್ಯೂ ತಗೊಳ್ಳುವಾಗ, ನಿಮಗೆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಬಂದಿರತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿರ್ತಾರೆ ಆಟೋ ಕ್ಯಾಡ್, ಪ್ರೋವಿ ಆರ್ ಸಮ್ ಅದರ್ ಅಪ್ಡೇಟೆಡ್ ಡಿಸೈನ್ಸ್ ಏನೇನಿದಾವೆ ಅವೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದಾಗ ಅದ್ರ ರಿಲೇಟೆಡ್ ಬರೀರಿ. ಬಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬರೀಲಿಕ್ಕೆ ಹೋಗ್ಬೇಡಿ. If you don't know, don't write, because he will definitely ask that question only. If you don't know, you leave off. If you know, you add the things as a strength. ನಿಮ್ಮ ಸ್ಟ್ರೆಂತ್, ಈಗ 100 ಜನ ಬಂದಿದ್ದೀರಾ ಇಂಟರ್ವ್ಯೂಗೆ, ಅದ್ರಲ್ಲಿ 2 ಜನ ಆಟೋ ಕ್ಯಾಡ್ ಗೊತ್ತಿದೆ ಅಂದ್ರೆ ಡೆಫಿನೆಟ್ಲಿ ಇಂಟರ್ವ್ಯೂ ತಗೊಳ್ಳೋನು ಅವ್ನು 2 ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾನೆ. ಯಾಕಂದ್ರೆ ಪ್ರತಿ ಕಂಪ್ನಿ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡುತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಟ್ರೈನ್ ಮಾಡ್ಬೇಕು ಅವರು. ಇನ್ಸ್ಟೆಡ್ ಆಫ್ ದಟ್, ಇಫ್ ಯು ನೋ ದ ಸಬ್ಜೆಕ್ಟ್, ದೆನ್ ಲೆಸರ್ ಟ್ರೈನಿಂಗ್ ಇಸ್ ರಿಕ್ವೈರ್ಡ್. ಸೊ ಕಾಸ್ಟ್ ಕಟಿಂಗ್ ಆಗುತ್ತೆ. ಸೊ ಅದನ್ನ ಡೆಫಿನೆಟ್ ಆಗಿ ನೋಡುತ್ತೆ. ಅದಕ್ಕೇನೆ ನಿಮ್ ರೆಸ್ಯೂಮ್ ಅಲ್ಲಿ ಅದನ್ನ ಇಂಡಿಕೇಟ್ ಮಾಡಿ. ದೆನ್ ಕೀ ಸ್ಕಿಲ್ಸ್, ನಿಮ್ದು ಏನು ಕೆಪಾಸಿಟೀಸ್ ಇದಾವೆ ಅಥವಾ ನಿಮ್ಮಲ್ಲಿ ಏನು ಒಂದು ಎಬಿಲಿಟೀಸ್ ಇದಾವೆ ಅದನ್ನ ಆಡ್ ಮಾಡಿ. ರೆಫರೆನ್ಸ್ ಬಂದ್ಬಿಟ್ಟು ನೀವು ಫೋನ್ ನಂಬರ್ಸ್ ಅದು ಇದು ಎಲ್ಲ ಆಡ್ ಮಾಡಬಹುದು. ದೆನ್ ಹಿಯರ್ ನಿಮ್ದು ಡೀಟೇಲ್ಸ್, ಲ್ಯಾಂಗ್ವೇಜ್ ಏನೇನ್ ಮಾತಾಡ್ತೀರಾ, ದೆನ್ ಹಾಬೀಸ್, ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಲೀಡರ್ಶಿಪ್ ಕ್ವಾಲಿಟೀಸ್, ನಿಮ್ದು ಏನ್ ಒಂದು ಮೇನ್ ಸ್ಟ್ರೆಂತ್ ಇದೆ ಅದಕ್ಕೊಂದು ಕಾರ್ನರ್ ಅಲ್ಲಿ ಜಾಗ ಕೊಡಿ. ಯಾಕಂದ್ರೆ ರೆಸ್ಯೂಮ್ ಅಂತ ನೋಡಿದಾಗ ಅವ್ರು ಇದನ್ನೆಲ್ಲ ನೋಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲಾ ಇಂಟರ್ವ್ಯೂ ಅಲ್ಲಿ ಓನ್ಲಿ ಟೆಕ್ನಿಕಲ್ ಮಾತಾಡಲ್ಲ, ಕೆಲವೊಂದ್ಸರಿ ಪರ್ಸನಾಲಿಟಿ ಚೆಕ್ ಮಾಡ್ತಿರ್ತಾರೆ, ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದಾನೆ, ವೆದರ್ ಹಿ ವಿಲ್ ಟ್ಯಾಕಲ್ ದ ಪ್ರಾಬ್ಲಮ್, ವೆದರ್ ಹಿ ಇಸ್ ಹ್ಯಾವಿಂಗ್ ಅ ಟೀಮ್ ಲೀಡರ್ ಕೆಪಾಸಿಟಿ, ಇದನ್ನೆಲ್ಲ ಚೆಕ್ ಆಗತ್ತೆ. ಸೊ ಇದನ್ನೆಲ್ಲ ಆಡ್ ಮಾಡ್ಲೇಬೇಕು. ರೆಸ್ಯೂಮ್ ಅಂತ ಬಂದ್ರೆ ಇವಾಗೆಲ್ಲ ಅಪ್ಡೇಟೆಡ್ 1 ಪೇಜ್ ಅಲ್ಲೇನೆ ಮಾಡ್ತಿದ್ದಾರೆ. ಡೋಂಟ್ ಗೋ ವಿತ್ 2-3 pages. Hello, I'm Prasad, a student of MA Polytechnic. So today we had a session from Elite IIT. The session was very interactive. We learned about verbal communication and we learned about how to communicate, how to face the interviews. It was very interactive. It was very helpful for the 5th sem students of mechanical department. I would like to say that it was helpful. They also have DCT coaching, which would help us to crack the DCT exams. It was kind of very helpful for us. Thank you one and all. Unlock your potential. Join our coaching program today. Keep learning, keep growing with us at Elite IIT Coaching Center. Your success is our mission. Subscribe for more information.